ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನೆನ್ನೆ ಲಾಗಿಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನೆನ್ನೆವರೆಗೂ ನಾನು ಒಳಕಲ್ ತೀರ್ಥದವರೆಗೂ ಮಾತ್ರ ಪಾರ್ಟ್ 1 ಅಂತ ಹಾಕಿದ್ದೆ. ಮತ್ತು ಒಳಕಲ್ ತೀರ್ಥದಿಂದ ಮೇಲೆ ಹತ್ತೋದನ್ನು ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಬನ್ನಿ. ಇದು ಒಳಕಲ್ ತೀರ್ಥದಿಂದ ಮೇಲ್ಭಾಗ. ಅಲ್ಲಿಂದ ಲೆಫ್ಟ್ ಸೈಡಿಂದ ಹೋಗಬೇಕು. ಅಲ್ಲಿ ಮುಂಚೆ ಥರ ಕಂಬಿ ಮತ್ತು ಕಲ್ಲಿಂದೇನಿಲ್ಲ, ಸ್ವಲ್ಪ ದೂರ ಮಣ್ಣಲ್ಲಿ ಹೋಗೋದು. ಅಂದರೆ ಕಲ್ಲಿದ್ದಾವೆ, ಇನ್ನೊಂಚೂರು ಮುಂದೆ ಹೋಗಬೇಕು. ಇದು ಕುಂಭಾವತಿ ತೀರ್ಥ ಮುಂದೆ ಇದೆ, ರೈಟ್ ಸೈಡಿಗೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕುಂಭಾವತಿ ತೀರ್ಥ ಮತ್ತು ಗಂಗಮ್ಮನ ಇದು ದೇವರಿದೆ ಅಲ್ಲಿ. ಇಲ್ಲಿನೂ ಸಹ ಮುಂಚೆ ಈ ಥರ ಎಲ್ಲ ಏನು ಮಾಡಿರಲಿಲ್ಲ. ಆವಾಗ ಬಿನ್ಗೆಲಿ ನಾವೇ ನೀರು ತುಂಬಿಕೊಂಡು, ಅಂದರೆ ಅಲ್ಲಿ ಎಲ್ಲ ಗಲೀಜು ಮಾಡಬಾರ್ದು ಅಲ್ಲ, ಬಿನ್ಗೆಲಿ ನಾವೇ ನೀರು ತುಂಬಿಕೊಂಡು ಸ್ನಾನ ಮಾಡ್ಬೋದಾಗಿತ್ತು ಮುಂಚೆ. ಇವಾಗೆಲ್ಲ ಹಾಗೆಲ್ಲ ಏನಿಲ್ಲ. ಅವರೇ ಮುಂಚೆನೇ ಹೇಳ್ಬಿಡ್ತಾರೆ ಅಲ್ಲಿ ಗಲೀಜು ಮಾಡೋ ಹಾಗಿಲ್ಲ, ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಪೂಜೆಗೆ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡ ಅಂಗಡಿ ಹಾಕಿದ್ದಾರೆ. ಈ ಬೆಟ್ಟದಲ್ಲೇ ದೊಡ್ಡ ಅಂಗಡಿ ಅಂದರೆ ಇದೇನೆ. ಈ ಸೀಟು ಆಮೇಲೆ ಏನೇನು ಬೇಕೋ ಆ ಅಂಗಡಿಗೆ ಐಟಮ್ಸು ಅದೆಲ್ಲ ಯಾವ ಥರ ಎತ್ಕೊಂಡು ಹೋಗಿದ್ರೋ ಏನಪ್ಪ. ಆಲ್ರೆಡಿ ಒಂದು ಅರ್ಧಕ್ಕಿಂತ ಮೇಲ್ಭಾಗದಲ್ಲಿ ಇರೋದಿದು ಅಂಗಡಿ. ತುಂಬ ಚೆನ್ನಾಗಿದೆ. ಈ ಬೆಟ್ಟದಲ್ಲಿ ದೊಡ್ಡ ಅಂಗಡಿ ಅಂತ ಹೇಳ್ಬೋದು ಅದು. ಇನ್ನು ಅಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಮುಂಚೆ ಬಂದಿದ್ದಾದರೆ ಕಂಬಿ ಬೆಟ್ಟ ಆ ಥರ ಎಲ್ಲ ಇತ್ತು. ಈಗ ಅದೇನಿಲ್ಲ, ಕಾಡಲ್ಲಿ ಹೋದಂಗಿದೆ. ಮತ್ತು ಇಲ್ಲಿ ಒಂದು ಮುಟ್ಟಿದರೆ ಮುನಿ ಟಚ್ ಮೀ ನಾಟ್ ಪ್ಲ್ಯಾಂಟ್ ಇತ್ತು. ಅದನ್ನು ಟಚ್ ಮಾಡಿ ನೋಡ್ತಾ ಇದ್ವಿ. ಅಂದರೆ ಸ್ವಲ್ಪ ರೆಸ್ಟ್ ಮಾಡ್ದಂಗೂ ಆಗಬೇಕು, ಹಾಗೆ ಅದ್ರ ಜೊತೆ ಆಟಾಡ್ದಂಗೂ ಆಗಬೇಕು ಅಂತ ಹೇಳಿ ಆ ಥರ ಮಾಡ್ತಾಯಿದ್ವಿ. ನೋಡಿ, ಕೂತ್ಕೊಂಡು ನೀರು ಕುಡ್ಕೊಂಡು ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಸುಸ್ತಾದ್ರೂ ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ ಅಷ್ಟಾಗಿ ಜನ, ವೀಕ್ ಡೇಸಲ್ಲಿ ಇರೋದ್ರಿಂದ. ಮತ್ತು ಇದು ಕೆಳಗಡೆ ಅಲ್ಲಿ ಒಂದು ಮಂಟಪದ ಹತ್ರ ಜೋಡಿಸಿದ್ರಲ್ಲ, ಅದೇ ಥರ ಈ ಬಂಡೆ ಕೆಳಗೂ ಜೋಡಿಸಿದ್ರು. ಈ ಸುಮ್ಮನೆ ಯಾಕೆ ಹೋಗೋದು ಅಂತ ಹೇಳಿ ನಾನು ಮತ್ತೆ ಜೋಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಅದು ನಿಲ್ತಾ ಇರಲಿಲ್ಲ. ಅದಕ್ಕೋಸ್ಕರ ಚಿಕ್ಕ ಕಲ್ಲು ಇಟ್ಬಿಟ್ಟು ಮತ್ತೆ ಜೋಡಿಸಿ ಹೋದೆ. ಆದರೆ ಅವ್ರು ಇಟ್ಟಿರ್ತಾರಲ್ಲ, ನಾವು ಯಾಕೆ ಸುಮ್ಮನೆ ಹೋಗೋದು ಅಂತ ಇಟ್ಟಿದ್ದು ಅಷ್ಟೇ. ಅಂದರೆ ಇವರೇನಪ್ಪ, ಅವ್ರು ಯಾರೋ ಮಾಡಿರೋದನ್ನ ಇವರು ಮಾಡ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಏನು ಅಂದ್ಕೋಬೇಡಿ. ಸುಮ್ಮನೆ ಅದು ಒಂದು ನಂಬಿಕೆ, ಎಲ್ಲಾದರೂ ಒಂದು ಒಳ್ಳೇದಾಗುತ್ತಲ್ಲ ಅನ್ನೋ ಒಂದು ನಂಬಿಕೆ. ನೋಡಿ ಯಾವ ಥರ ಇದೆ ವೆದರು, ತುಂಬ ಚೆನ್ನಾಗಿದೆ. ಇನ್ನು ಲಾಸ್ಟಿಗೆ ಹತ್ತುತ್ತಾ ಎಲ್ಲಿ ಸಿಗುತ್ತಪ್ಪ ಶಿವ ಪಾರ್ವತಿದು ಸ್ಟ್ಯಾಚು ಅಂತ ಹೇಳಿ ಹುಡುಕೊಂಡು ಬರ್ತಾಯಿದ್ವಿ. ಫೈನಲಿ ಶಿವ ಪಾರ್ವತಿ ಹತ್ರ ಬಂದ್ವಿ. ಇಲ್ಲಿ ಒಳಗಡೆ ಲಿಂಗಗಳಿದ್ದಾವೆ ಇನ್ನೂ. ಅದು ಡೋರ್ ಕ್ಲೋಸ್ ಆಗಿತ್ತು. ನೋಡಿ, ಈ ಡೋರಿಂದ ಹೋಗಿ ಶಿವ ಮತ್ತು ಪಾರ್ವತಿ ಹಿಂದೆಯಿಂದ ಈ ಕಡೆಯಿಂದ ಬರೋದು. ಅಷ್ಟು ಒಳಗೂ ಲಿಂಗಗಳಿದ್ದಾವೆ. ಅದು ಓಪನ್ ಇದ್ದಿದ್ರೆ ತೋರಿಸ್ತಾ ಇದೆ, ತುಂಬ ಚೆನ್ನಾಗಿತ್ತು. ಒಳಗಡೆನೂ ಕ್ಲೋಸ್ ಆಗಿದೆ ಅಲ್ವಾ. ವೀಕೆಂಡಲ್ಲಿ ಓಪನ್ ಇರುತ್ತೆ ಅನಿಸುತ್ತೆ, ಮೇ ಬಿ ಸ್ಯಾಟರ್ಡೇ ಸಂಡೇ, ಇಲ್ಲಾಂದರೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಡೇ ಅಂತ ಇರುತ್ತಲ್ಲ, ತುಂಬ ಜನ ಬರೋ ಅಂಥ ದಿನ ಓಪನ್ ಮಾಡ್ತಾರೆ ಅನಿಸುತ್ತೆ. ಆಲ್ಮೋಸ್ಟ್ ಅಂಗಡಿನೂ ಏನು ಅಷ್ಟು ಓಪನ್ ಇರಲಿಲ್ಲ. ನಾವು ಗುರುವಾರ ಹೋಗಿದ್ರಿಂದ ಅಂಗಡಿನೂ ಓಪನ್ ಇರಲಿಲ್ಲ, ಜನನೂ ಕಮ್ಮಿ, ಜನನೂ ಏನಿರಲಿಲ್ಲ. ಒಂದು ಅಲ್ಲೇದಲ್ಲೇ ಒಂದು 5 ಜನ 10 ಜನ ಹಂಗೆ ಕಾಣಿಸ್ತಾ ಇದ್ರು ಅಷ್ಟೇ. ನಾವು ಹತ್ತುವಾಗ ಲಾಸ್ಟ್ ಇಲ್ಲಿಗೆ ಬರೋವರೆಗೂ ನಾವೇ ಲಾಸ್ಟು. ಮತ್ತು ಫೈನಲಾಗಿ ಮೇಲ್ಗಡೆ ಹೋದ್ಮೇಲೆ ಅವಾಗ ಸ್ವಲ್ಪ ಜನ ಬಂದರು. ಇನ್ನು ಇಲ್ಲಿಗೆ ಬರೋವರೆಗೂ ಎಲ್ಲ ಇಳಿತಾಯಿದ್ರು. ಈಗೆಲ್ಲ ಹತ್ತುತ್ತೀರ, ಹೋಗಿ ಕತ್ಲಾಗುತ್ತೆ ಅಂತ ಹೇಳ್ತಾಯಿದ್ರು ನಮಗೇನೆ. ಆದರೂ ಬಂದಿದ್ದೀವಿ. ನಮ್ಮ ಬಿಂದು ಅಂದರೆ ಚಿಕ್ಕ ಹುಡುಗಿಗೆ ಬಂದಿದ್ಲು ಅವಳು. ಪ್ರಿಯಾನೂ ಅಷ್ಟೇ, ಫಸ್ಟ್ ಟೈಮ್ ಬಂದಿರೋದು ಅಲ್ವಾ. ಅದಕ್ಕೆ ಟಾಪ್ವರೆಗೂ ಹೋಗೋಣ, ಶಿಖರದವರೆಗೂ ಹತ್ತೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ. ಸ್ವಲ್ಪ ಬೇಗ ಹೋಗೋಣ ಅಂತ. ಕತ್ಲಾದ್ರೂ ಪರವಾಗಿಲ್ಲ ಹೋಗಬೇಕು ಅಂತ ಹೇಳಿ ಹೋಗ್ತಾಯಿದ್ದೀವಿ. ಮತ್ತು ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಇನ್ನು ಮೆಟ್ಲು ಸ್ಟಾರ್ಟ್ ಆಯಿತು. ನೋಡಿ ಯಾವ ಥರ ಇದೆ ಬೆಟ್ಟದಲ್ಲೇ. ಇಲ್ಲಿದ್ದ ಸ್ವಲ್ಪ ಈ ಶಿವ ಪಾರ್ವತಿ ಸ್ಟ್ಯಾಚ್ಯೂಯಿಂದ ಸ್ವಲ್ಪ ಮೇಲೆ ಹತ್ತೋದು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ, ಹುಷಾರಾಗಿ ಹತ್ತಬೇಕು. ಆದರೂ ಇಲ್ಲಿ ಎಲ್ಲ ಕಂಬಿಗಳನ್ನ ಹಾಕಿದಾರಲ್ಲ, ಅವರು ಕೆಲಸಕ್ಕೆ
ದೊಡ್ಡ ಹ್ಯಾಟ್ಸ್ ಆಫ್. ಯಾಕೆಂದರೆ ಇಲ್ಲಿ ನಮಗೆ ಹತ್ತದೇ ಇಷ್ಟು ಕಷ್ಟ, ಅಂಥದ್ದು ಈ ಕಬ್ಬಿಣದ ಕಂಬಿ ಅದೆಲ್ಲ ಹಾಕಿರ್ತಾರಲ್ಲ, ಅದು ಒಂದು ಅವ್ರ ಶ್ರಮಕ್ಕೆ ನಾವು ಬೆಲೆ ಕಟ್ಟೋಕ್ಕೆ ಆಗಲ್ಲ, ಅಷ್ಟು ಶ್ರಮ ಪಟ್ಟಿರ್ತಾರೆ. ನೋಡಿ ಎಷ್ಟು ಕಷ್ಟ ಇದೆ ನಮ್ಗೆ ಹತ್ತಕ್ಕೇ. ಇನ್ನೂ ಮೇಲ್ಗಡೆ ಹೋಗ್ತಾ ಒಂದು 10 ಸ್ಟೆಪ್ಸ್ ಇದ್ದಾವೆ. ಆ ಅಷ್ಟೊತ್ತಿಗೆ ನಮ್ಮ ಬಿಂದು ಅಲ್ಲೇ ನಡುಕಂಗೆ ಕುತ್ಕೊಬಿಟ್ಟಿದ್ಲು. ನಮ್ಮ ಮನೆಯವ್ರನ್ನಂತೂ ಬಿಡ್ತಾನೆ ಇರಲಿಲ್ಲ ಅವಳು. ಇಲ್ಲ ಮಮ್ಮ ನಂಗೆ ಭಯ ಆಗುತ್ತೆ, ನನ್ನ ಜೊತೆಗೆ ಇರು ಅಂತ ಹೇಳಿ. ಅವರು ಅಷ್ಟೇ ಇಳಿಯೋವರೆಗೂ ಅವಳ ಸೇಫಾಗೆ ಕೆಳಗೆ ಕರ್ಕೊಬಂದರು. ಯಾಕಂದರೆ ಅಷ್ಟು ಭಯ ಪಡ್ತಾ ಇದ್ಲು ಅವಳು. ನಾನು ಪ್ರಿಯಾ ಏನೋ ಹತ್ಕೊಂಡು ಹೋಗ್ತಾ ಇದ್ವಿ. ನಾವು ಹತ್ತುತ್ತಾ ಇದ್ವಿ ಅಂದರೆ ಅವಳು ಭಯ ಬೀಳೋದ್ರಿಂದ ನಮ್ಮಿಬ್ರಿಗೂ ಧೈರ್ಯ ಬಂತೇನೋ ಗೊತ್ತಿಲ್ಲ. ನಾವು ಭಯ ಪಡ್ತೀವಿ, ಬಟ್ ಅವಳಷ್ಟು ಭಯ ಇಲ್ಲ, ಸ್ವಲ್ಪ ಧೈರ್ಯದಿಂದ ಹತ್ತೋಗ್ತೀವಿ. ಆದರೆ ಕೋತಿಗಳಂತೂ ಸಿಕ್ಕಾಪಟ್ಟೆ ಕೋತಿಗಳು. ಮೇಲೆ ಹೋದರೆ ಎಲ್ಲಿ ನೋಡಿದರೂ ಕೋತಿನೇ ಕಾಣಿಸ್ತವೆ ನೋಡಿ. ಇನ್ನು ಫೈನಲಿ ಟಾಪಿಗೆ ಅಂದರೆ ತುದಿ ಬೆಟ್ಟಕ್ಕೆ ರೀಚ್ ಆದ್ವಿ. ಅಲ್ಲಿ ಮೇಲ್ಗಡೆ ಬಸವಣ್ಣ ಇದೆ ಅಲ್ವಾ, ಅದೇ ಫುಲ್ ತುದಿ. ಅದು ರೌಂಡ್ ಹಾಕ್ಕೊಂಡು ಬರಬೇಕು. ನಮಗೆ ಅಷ್ಟು ಧೈರ್ಯ ಸಾಲಿಲ್ಲ ರೌಂಡ್ ಹಾಕೋಕ್ಕೆ. ಏಕೆಂದರೆ ಅಲ್ಲಿ ಬೆಟ್ಟ ಏನೂ ಇಲ್ಲ, ಜಸ್ಟ್ ಕಂಬಿ ಹಾಕಿದ್ದಾರೆ, ಕಂಬಿ ಮೇಲೆ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಮನೆಯವರು ಬೇಡ, ಕಂಬಿನ ನಂಬ್ಕೊಂಡು ಹೋಗೋದಕ್ಕಾಗಲ್ಲ ಅಂತೇಳಿ ಹಾಗೆ ಯಾವ ಥರ ಹತ್ತಿದ್ವೋ ಅದೇ ಜಾಗದಿಂದನೇ, ಅಂದರೆ ಅದೇ ದಾರಿಲೇ ವಾಪಸ್ ಇಳಿತಾ ಇದ್ದೀವಿ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ರೌಂಡ್ ಹಾಕ್ತಾರೆ. ಬಟ್ ಕಂಬಿ ಸ್ಟ್ರಾಂಗಾಗಿ ಹಾಕಿರ್ತಾರೆ, ನಮಗೆ ಧೈರ್ಯ ಸಾಕಾಗಿಲ್ಲ ಅಷ್ಟೇ. ಅದಕ್ಕೋಸ್ಕರ ರೌಂಡೇನು ಹಾಕಲಿಲ್ಲ. ಅಲ್ಲಿ ನಂದಿನ ಟಚ್ ಮಾಡಿ ನಮಸ್ಕಾರ ಮಾಡಿಕೊಂಡು ವಾಪಸ್ ಇಳಿತಾ ಇದ್ದೀವಿ. ನಮ್ಮ ಬಿಂದು ನೋಡಿ, ನಾನು ಅಷ್ಟೊಂದೆಲ್ಲ ಧೈರ್ಯ ಮಾಡೋಕ್ಕಾಗಲ್ಲ, ನಾನು ಬರೋದು ಇಲ್ಲ ಅಂತೇಳಿ ಕೆಳಗೇ ನಿಂತ್ಕೊಬಿಟ್ಟಿದ್ಲು. ಅವಳ ನೋಡಿ ನಗಾಡ್ತಾ ಇದ್ವಿ ನಾವು. ಅಂದರೆ ಸ್ವಲ್ಪ ರಿಸ್ಕ್ ಇದೆ ಅಲ್ಲಿಗೆ ಹೋಗಿ ಬರೋದು ಅಂದರೆ, ಅದಕ್ಕೋಸ್ಕರನ ಅವಳ ಕೆಳಗೆ ನಿಲ್ಲಿಸ್ಬಿಟ್ಟು ಹೋಗಿ ಬಂದ್ವಿ. ಮೇಲ್ಗಡೆ ಇದ್ದಾಗ ಏನಾದರೂ ಕೋತಿ ಬಂದುಬಿಟ್ರೆ, ನಾವು ಏನಾದ್ರು ಕೈ ಬಿಟ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಇಳಿಬೇಕು. ಇನ್ನು ಮೇಲ್ಗಡೆ ಹೋಗಿ ಅಲ್ಲಿಂದ ಮುಗಿದ್ಮೇಲೆ ಇಲ್ಲಿ ದೇವಸ್ಥಾನ ಇದೆ. ಇದು ನೋಡಿ, ಈ ಕಡೆ ಇರೋದು ದೇವಸ್ಥಾನ. ಮತ್ತು ಇದು ಎಲ್ಲ ವೆದರ್ ನೋಡೋದಕ್ಕೆ, ಆಮೇಲೆ ಊರು ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ನೋಡೋಕ್ಕೆ. ಪ್ರಿಯಾಂಕಾ ಫೋಟೋ ತೆಗೆಸ್ಕೊಂತವಳೆ ಇಲ್ಲೂ. ತುಂಬ ಚೆನ್ನಾಗಿರುತ್ತೆ ನೋಡಿ, ಯಾವ ಥರ ಇದೆ ಕಾಣ್ತಾ ಇದೆ, ಸಖತ್ತಾಗಿ ಕಾಣುತ್ತೆ ಮೇಲಿಂದ ವ್ಯೂ ನೋಡೋದಕ್ಕೆ ಮಾತ್ರನ. ಇನ್ನು ಈ ಕಡೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ, ಅದು ಮುಂಚೆ ಗ್ಯಾಪ್ ಇತ್ತು, ಈಗ ಕವರ್ ಮಾಡಿದ್ದಾರೆ ನೋಡಿ, ನಾನು ತೋರಿಸ್ತೀನಿ. ಇಲ್ಲಿಂದ ಸ್ವಲ್ಪ ಎಗ್ರುಕೊಂಡು ಹೋಗಬೇಕಿತ್ತು. ನಾನು ಈ ಕಡೆ ಹೋಗ್ತಾ ಇರೋದು ಈ ಕಂಬ ಸೈಡು ಫಸ್ಟ್ ಟೈಮು. ಪ್ರಿಯಾ ನೋಡಿ ಅಲ್ಲಿ ಏನೋ ಇದೆ ಅಂತ ನೋಡ್ತಾ ಇದ್ದಾಳೆ, ಅಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಅದೆಲ್ಲ ಕವರ್ ಆಗಿದೆ, ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಿದ್ದಿತ್ತು ಅಲ್ಲಿ. ಏನೋ ಲೈಟಿಂಗ್ಸ್ ಬರ್ತಾ ಇದೆ ಅಂತ ನೋಡ್ತಾ ಇದ್ಲು, ಅಲ್ಲೇನಿಲ್ಲ. ಅದೆಲ್ಲ ಕವರ್ ಥರ ಅಂದರೆ ಕಲ್ಲು ಎಲ್ಲ ಹಾಕ್ಬಿಟ್ಟು ಕವರ್ ಮಾಡಿದ್ದಾರೆ, ಹೋಗ್ಬೋದು ಆರಾಮಾಗಿ. ಮುಂಚೆ ಯಾವತ್ತೂ ನಾನು ಈ ಪ್ಲೇಸಿಗೆ ಬಂದಿಲ್ಲ, ಅಂದರೆ ಈ ಕಂಬ ಇದ್ದಾವಲ್ಲ ಈ ಪ್ಲೇಸಿಗೆ ಬಂದಿಲ್ಲ, ಅಲ್ಲಿಂದ ಹಾಗೆ ಹೋಗ್ತಾ ಇದ್ದಿದ್ದು. ಈ ಕಂಬದ್ದು ಇದು ಏನಂದರೆ, ಈ ಕಂಬದ ಅಡೆಲಾಸಿ ಒಂದು ದಾರದ ಎಳೆ ಆ ಥರನ ಬರುತ್ತಂತೆ. ಒಂದು ಮುಂಚೆ ಹೇಳ್ತಿದ್ರು ಕರ್ಚೀಫ್ ಹಾಕಿದ್ರೆ ಈ ಕಡೆಗೆ ತಗೋಬೋದು ಅಂತ, ಬಟ್ ಈಗ ದಾರ ಅಷ್ಟೇ ಹೋಗುತ್ತೆ, ನೇತಾಡೋ ಕಂಬ ಅಂತ ಹೇಳ್ತಾರೆ. ಅದು ಈಗ ಕರ್ಚೀಫ್ ಎಲ್ಲ ಬರಲ್ಲ, ಬಟ್ ದಾರ ಈ ಕಡೆಯಿಂದ ಆ ಕಡೆಗೆ ಒಂದು ದಾರದೆಳೆವಷ್ಟು ಜಾಗ ಇದೆ ಕಂಬಕ್ಕೂ ಈ ಬಂಡೆಗೂ ಅಂತ ಹೇಳ್ತಾರೆ. ಅದಕ್ಕೂ ಸಹ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ ನಾವು. ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡ್ತೀವಿ, ಬಟ್ ಇದು ಸ್ವಲ್ಪ ಸ್ಪೆಷಲ್ಲಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು ಪ್ರಿಯಾ ಅಂತೂ. ನೋಡಿ ಇಲ್ಲೊಂದು ರೀಲ್ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ. ನಾನು ಸುಮ್ಮನೆ ನಿಂತಿದ್ದೆ, ಅವಳು ತೋರಿಸ್ತಾ ಇದ್ಲು ಸ್ಟೆಪ್ಸು. ನನಗೇನು ಅಷ್ಟು ಡ್ಯಾನ್ಸ್ ಬರಲ್ಲ ಹೇಳಿ, ಸುಮ್ಮನೆ ನೋಡಿಕೊಂಡು ಮಾಡೋದಾದರೆ ಮಾಡ್ತೀನಿ, ಕೋರಿಯೋಗ್ರಫಿ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಸುಮ್ಮನೆ ಕೊನೆಗೂ ಕಲ್ತ್ವಿ ಅಂತ ಹೇಳಿ ನಗಾಡ್ಕೊಂಬರ್ತಾಯಿದ್ವಿ. ಎಲ್ಲೋದ್ರೂ ಒಂದು ಎಂಜಾಯ್ಮೆಂಟ್ ಅನ್ನೋದನ್ನ ನಾವೇ ಹುಡುಕೋಬೇಕು, ಅದೇ ಎಲ್ಲೂ ಬರೋದಿಲ್ಲ. ಇರೋ ಅಷ್ಟು ದಿನ ಖುಷಿಯಿಂದ ಇರಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಮನೆಯವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಎಲ್ಲೇ ಕರ್ಕೊಂಡು ಹೋಗಬೇಕು ಅಂದ್ರೂ ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತಾರೆ. ಡ್ಯೂಟಿಗೆ ಹೋಗಿದ್ರೆ ನಾವು ಏನು ಕೇಳೋಕ್ಕೆ ಹೋಗೋದಿಲ್ಲ. ಇದು ನೋಡಿ, ಬೆಟ್ಟದ ಮೇಲಿಂದ ಕೆಳಗೆ ಎಷ್ಟು ಆಳ ಇದೆ, ಜೀವ ಬಾಯಿಗೆ ಬಂದುಬಿಡುತ್ತೆ ತುಂಬ ಹತ್ರ ಹೋದರೆ. ಆದರೆ ನಾವು ಸ್ವಲ್ಪ ದೂರದಿಂದನೇ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಇನ್ನು ಆ್ಯಸ್ ಯೂಶ್ವಲಿ ಹೆಣ್ಮಕ್ಳು ಎಲ್ಲಾದರೂ ಹೋದರೆ ಇದ್ದೇ ಇರುತ್ತಲ್ಲ
ಫೋಟೋಶೂಟ್ ಯಾವ ಥರ ಫೋಟೋಶೂಟ್ ನಡೀತಾ ಇದೆ ನೋಡಿ. ನೀವು ಇದೇ ಥರ ಎಲ್ಲಾದರೂ ಹೋದರೆ ಫೋಟೋಶೂಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಏಕೆ ಅಂದರೆ ಯಾವುದೇ ಹೆಣ್ಮಗುಗಾದರೂ ಆಸೆ ಇರುತ್ತೆ, ಒಂದು ಫೋಟೋಸ್ ತೆಗೆಸ್ಕೋಬೇಕು, ಯಾವುದಾದ್ರೂ ಪ್ಲೇಸ್ಗೆ ಹೋದಾಗ ಮೆಮೊರಿಯಾಗಿ ಇಟ್ಕೋಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಅದೇ ಥರ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಇನ್ನು ನಾವು ಇಲ್ಲಿ ಆಡೋದು ನೋಡಿ ಯಾರು ತುಂಬ ಜನ ಇರಲಿಲ್ಲ, ನಾವೇ ಇದ್ದಿದ್ದು. ಅದರಿಂದ ಪಾಪ ಬೆಟ್ಟದಲ್ಲಿ ಕೋತಿಗಳಿಗೇನು ಸಿಗೋದಿಲ್ಲ ಅಲ್ವಾ, ಅವು ಬರ್ತಾಯಿದ್ವು, ನಾವು ಭಯ ಪಡ್ಕೋತಾ ಇದ್ವಿ. ಅವಕ್ಕೆ ಊಟ ಏನಾದರೂ ಸಿಗುತ್ತಾ ಅಂತ ಅವು ಬರ್ತಾ ಇರ್ತಾರೆ. ಆದರೆ ನಾವು ಪರ್ಚ್ಬಿಡ್ತವೇನೋ ಅನ್ನೋ ಭಯದಲ್ಲಿ ನಾವು ದೂರ ದೂರ ಹೋಗ್ತಿದ್ವಿ. ನಾವೇನು ತೊಗೊಂಡು ಹೋಗಿರಲಿಲ್ಲ ಗೈಸ್. ಕೆಳಗಿಂದ ಹೋಗುವಾಗ ಅಂಗಡಿ ಇರ್ತವೆ ಅಂತಂದೇ ಬಂದ್ವಿ, ಬಟ್ ಅಂಗಡಿ ಏನು ಇರಲಿಲ್ಲ. ಮೇಲ್ಗಡೆ ಒಂದೇ ಒಂದು ಅಂಗಡಿ ರೂಮಲ್ಲಿತ್ತು, ಅಲ್ಲಿ 1 ಲೀಟ್ರ್ ವಾಟ್ರ್ ಬಾಟ್ಲಿ 80 ರೂಪೀಸ್ ಇತ್ತು ಗೈಸ್. ಕಾಸ್ಟ್ಲಿಯೆಸ್ಟ್ ವಾಟರ್ ಕುಡ್ದಿದ್ದೆ ಅಂದರೆ ಶಿವಗಂಗೆ ಬೆಟ್ಟದಲ್ಲಿ ಟಾಪಲ್ಲಿ. ಅಂದರೆ ಅವರು ಕೆಳಗಿಂದ ಕ್ಯಾರಿ ಮಾಡೋದು ತುಂಬ ಕಷ್ಟ ಇರುತ್ತಲ್ಲ. ಇನ್ನು ನಾವು ಹತ್ತಿ ಸುಸ್ತಾಗಿರ್ತೀವಿ, ಇನ್ನು ಕುಡಿಲೇಬೇಕು ಅನಿವಾರ್ಯ. 80 ರೂಪಾಯಿ ಕೊಟ್ಟು 1 ಲೀಟ್ರು ವಾಟರ್ ತಗೊಂಡು ಕುಡಿದ್ವಿ ನಾವು. ಇನ್ನು ನಾವು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆವಾಗ ತುಂಬ ಜನ ಬರ್ತಾಯಿದ್ರು. ಇನ್ನೇನು ನಾವು ಎಲ್ಲ ನೋಡಿ 1 ಅವರ್ ಸ್ಪೆಂಡ್ ಮಾಡಿದ್ವಿ ಮೇಲ್ಗಡೆನೇ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ನೋಡಿ ಇನ್ನೂ ಟಾಪಲ್ಲೇ ಇದ್ದಾರೆ, ನಾವು ಆಲ್ರೆಡಿ ಮುಂದಕ್ಕೆ ಹೋಗಿ ನಿಂತಿದ್ದೀವಿ. ಆಲ್ರೆಡಿ ಒಂದು 5:30 ಅಬೋ ಆಗಿದೆ, ಒಂದು 6 o'clock ಆಗಿದೆ, ಬೆಳಕು ಇತ್ತು. ಇನ್ನು ನೋಡಿ ಅದು ಕೋತಿ ಬರ್ತಾ ಇದೆ, ಸೈಡಿಗೆ ಹೋಗುತ್ತೆ ಅಂತ ನಾವು ಅನ್ಕೋತೀವಿ, ಅದು ಸೈಡಿಗೆ ಹೋಗಲ್ಲ. ಅದು ಬಂದುಬಿಟ್ಟು ನಮ್ಮ ಮನೆಯವ್ರ ಮೇಲೆ ಕುತ್ಕೊಂಡ್ಬಿಡುತ್ತೆ ಕಾಲು. ಅಂದರೆ ಅವರು ಸ್ವಲ್ಪ ಮಾತಾಡಿದ್ರು ಏನಾದರೂ ಮಾಡಿದ್ರೆ ಪರ್ಚ್ಬಿಟ್ಟು ಆಮೇಲೆ ಕಚ್ಚೋದು ಹಾಗೆಲ್ಲ ಮಾಡುತ್ತೆ ಅಂತೇಳಿ ಸೈಲೆಂಟಾಗಿ ಕೂತಿದ್ರು. ಬಂದು ಅದ್ರ ಪಾಡಿಗೆ ಅದು ಜೋಬ್ ಚೆಕ್ ಮಾಡಿಕೊಂಡು ಜೋಬಲ್ಲಿ ಏನಾದರೂ ಇದ್ದರೆ ತೊಗೊಂಡು ಅದೇ ಹೋಗುತ್ತೆ. ಅದು ಹೋಗುತ್ತೆ ಅಂತ ಹೇಳಿ ನಾವು ಅದನ್ನು ಹೊಡಿಯೋಕ್ಕೂ ಅಥವಾ ಗದ್ರಕ್ಕೂ ಹೋಗ್ಬಿಟ್ರೆ ಅದೇನು ಮಾಡುತ್ತೆ ಅಂದರೆ ಅದಕ್ಕೂ ಭಯ ಆಗಿಬಿಟ್ಟು ಪರ್ಚೋದಾಗಲಿ ಕಚ್ಚೋದಾಗಲಿ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಅದ್ರ ಪಾಡಿಗೆ ಅದು ಇಳಿಯೋವರೆಗೂ ಇವರು ಸೈಲೆಂಟಾಗಿ ಕೂತಿದ್ರು. ನಾವು ಅಂತೂ ಕೆಳಗೆ ಹೋಗಿ ನಗಾಡ್ತಿದ್ವಿ. ನೋಡಿ ಅದಕ್ಕೆ ಎಷ್ಟು ಅಂದರೆ ಮೆಮೊರಿ ಇದೆ ಅಂದರೆ, ಜೋಬಲ್ಲಿ ಏನಾದರೂ ಇರುತ್ತೆ, ಜೋಬಿಗೆ ಕೈ ಹಾಕಿ ನಾವು ತೆಗಿಬೋದು ಅನ್ನೋ ಒಂದು ಮೆಮೊರಿ ಇರುತ್ತಲ್ಲ. ಮಂಗನಿಂದ ಮಾನವ ಅನ್ನೋದು ಇದಕ್ಕೇನೆ. ಅದರಿಂದನೇ ನಾವು ನೆಕ್ಸ್ಟು ನಾವಿನ್ನು ಕೆಳಗೆ ಹೋಗ್ತಾ ಇದೀವಿ ನೋಡಿ. ಇದು ಬಿಟ್ಟೇ ಇಲ್ಲ, ಬಂದ ಅದು ಕ್ಲಿಪ್ನ ನೋಡಿ ತಿನ್ನೋದು ಅಂದ್ಕೊಂತ ಏನೋ ಬಂದು ತಲೆ ಮೇಲೆ ಕುತ್ಕೊಬಿಟ್ಟಿತ್ತು. ನಾನೊಂದು ಸ್ವಲ್ಪ ಅಲ್ಲಾಡಿದ್ರು ನನಗೂ ಅದೇ ಭಯ ಇತ್ತು, ಎಲ್ಲಿ ಕಚ್ಬಿಡುತ್ತೋ ಅನ್ನೋ ಭಯ ಇತ್ತು. ಆದರೆ ಸೈಲೆಂಟಾಗಿ ನಗ್ತಾ ಇದ್ದೆ, ಭಯ ಏನಿರಲಿಲ್ಲ. ಆದರೆ ನಮ್ಮ ಮನೆಯವರೇ ಸ್ವಲ್ಪ ಗಾಬರಿ ಆದರು. ಒಂದು 15 ಮಿನಿಟ್ಸ್ ಆದರೂ ತಲೆ ಮೇಲೆ ಕೂತಿತ್ತು, ಆಚೆ ಹೋಗಿರಲಿಲ್ಲ ಅಲ್ವಾ. ತಿರ್ಗಿ ಆಮೇಲೆ ಮತ್ತೆ ಇನ್ನೊಂದು ಕೋತಿ ಬಂದಾಗ ಅವಾಗ ಅದು ಎಗ್ರಿ ಹೋಯಿತು ನೋಡಿ. ಮತ್ತೆ ಶಿವಪಾರ್ವತಿ ಹತ್ರ ಬರೋ ಅಷ್ಟರೊಳಗೆ ಎಷ್ಟು ಕತ್ಲಾಗಿದೆ ಅಂತ. ಹೋಗುವಾಗ ಬಿಸಿಲು, ಆಮೇಲೆ ಇನ್ನೂ ಟೈಮ್ ಇತ್ತು, ನಾವು ಮೇಲ್ಗಡೆ ಹತ್ತುವಾಗ ಬರೋ ಅಷ್ಟರೊಳಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನೀವು ಇನ್ನೂ ಅಲ್ಲೇ ಇರಿ, ಇಳಿಯೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನು ಪ್ರಿಯ ಹೋಗ್ತಾ ಇದ್ದೀವಿ, ಇವರು ಹಿಂದೆನೇ ಬರ್ತಾ ಇದ್ದಾರೆ. ವ್ಯೂ ಅಂತೂ ಸಖತ್ತಾಗಿತ್ತು. ಅಂದರೆ ಜನ ನಾವು ಬಂದಮೇಲೆ ಈಗ ಮೇಲೆ ಹತ್ತಿದ್ರಲ್ಲ, ಇನ್ನೂ ಮೇಲಿದ್ದಾರೆ ಅನ್ನೋ ಒಂದು ಧೈರ್ಯ ಇತ್ತು ನೋಡಿ. ಇನ್ನೂ ಇಳ್ದೇ ಇಲ್ಲ, ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಊರಲ್ಲೆಲ್ಲ ಲೈಟ್ಗಳು ಆನ್ ಆಗಿ ಯಾವ ಥರ ಕಾಣ್ತಾ ಇದೆ. ಈಗ ಲಾಸ್ಟಿಗೆ ಇಳಿದ್ವಿ ಕೆಳಗೆ ನೋಡಿ. ಇನ್ನೊಂದು ಸ್ವಲ್ಪ ದೂರ ಇದೆ, ಅದೇ ಡೋರು, ಮೇನ್ ಡೋರು. ಇಳಿದ್ಬಿಟ್ವಿ ನೋಡಿ ಯಾವ ಥರ ಇದ್ದಾರೆ. ಅಲ್ಲಿ ಹತ್ತದಾಗ ಫುಲ್ ಟಯರ್ಡ್ ಆಗಿದ್ರು, ಇನ್ನೇನು ಹತ್ರ ಬಂದ್ವಿ ಅಲ್ಲ ಅಂತೇಳಿ ಫುಲ್ ಜೋಶಲ್ಲಿದ್ದಾರೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.